ನಮಸ್ಕಾರ. ನನ್ನ ಹೆಸರು ಗೌತಮ ಬಿಚ್ಚುಗತ್ತಿ ಅಂತ. ಸೊರಬ ತಾಲೂಕು ಎಲ್ಸಿ ಗ್ರಾಮ. ಇದು ಕಕ್ಕರ್ಸಿ ಪ್ರದೇಶ. ಸೊರಬದಿಂದ ಎಷ್ಟು ದೂರ? ಸೊರಬದಿಂದ 5 ಕಿಲೋಮೀಟ್ರ್ ದೂರದಂಥ ಒಂದು ಹಳ್ಳಿ. ಓಕೆ. ಇದೊಂದು ನಮ್ಮ 5 ಎಕರೆ ಪ್ರದೇಶ. 5 ಎಕರೆ ಪ್ರದೇಶ ಒಣ ಪ್ರದೇಶ. ಓಕೆ. ಒಣ ಪ್ರದೇಶದಲ್ಲಿ ಇಲ್ಲಿ ಬೋರು ಬರೋದು ಬಹಳ ವಿರಳ, ಭಾಳ ಕಷ್ಟ. ಒಂದು 15-20 ಬೋರ್ ಹೊಡೆದ್ರೆ 1 ಬೋರು 2 ಬೋರಲ್ಲಿ 1 ಇಂಚ್ 2 ಇಂಚ್ ನೀರು ಬರ್ತದೆ. ನಿಮ್ಮ ಅಡಿಕೆಯಲ್ಲೆಲ್ಲ ಒಳ್ಳೆ ಬದಲಾವಣೆ ಇದೆ. ಸಣ್ಣದ್ರಿಂದಲೂ ಒಂಚೂರು ರಾಸಾಯನಿಕ ಮುಚ್ಚಿಲ್ಲ, ಸಹಜವಾಗಿ ಬೆಳೆದಿದೆ. ಆಮೇಲೆ ನಾವು ಕೃಷಿ ಹೊಂಡದೊಳಗೆ ಮೀನು ಸಾಕಿದ್ದೀವಲ್ಲ, ಅದ್ರದ್ದು ಗೊಬ್ಬರ ಬರುತ್ತೆ. ಓಕೆ ಓಕೆ. ಜೇನು ಕೃಷಿ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಈಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ. ಓಕೆ. ಈಗ 70-80 ಕಟ್ಟಿಗೆ ಜೇನಿದೆ. ನೆಕ್ಸ್ಟ್ ಕಳೆಯನ್ನು ತೆಗಿಬಾರ್ದು ಅಂತ ಹೇಳಿ ಇದನ್ನೆಲ್ಲ ಹಿಂಗೆ ಒತ್ತ ಪ್ರಯೋಗ ಮಾಡ್ತಾ ಇದ್ದೀವಿ. ಭೂಮಿಗೆ ಹಂಗೆ ಮಲ್ಚಿಂಗ್ ಬೆಡ್ ಮಾಡುವಂಥದ್ದು. ಓಕೆ ಓಕೆ, ಭಾಳ ಒಳ್ಳೆ ಕೆಲಸ ಇದು. ಅವಾಗ ನಮಗೆ ಫೈರ್ ಆಗೋದು ಇಲ್ಲ. ಈ ಥರ ಇದ್ದರೆ ಸಾಕು, ಒಳ್ಳೆ ಗೊಬ್ಬರ ಆಗ್ತಾ ಇದೆ, ಭೂಮಿ ಮುಚ್ಚಿಗೆ ಆಗುತ್ತೆ. ಕೆಲಸನೂ ಕಡಿಮೆ ಆಗ್ತದೆ ನಮ್ಮದು. ಹೌದೌದು, ಅದನ್ನ ಹಾಗೆ ಮಲಗಿಸ್ತಾ ಹೋಗ್ಬೇಕು. ಇದೆಲ್ಲ ಒರಿಜಿನಲ್ ಏನಿತ್ತು ಹಾಗೆ ಉಳಿಸ್ತೀರ? ಕಾಡು ಒಂದಿಷ್ಟು ಒಳಗೆಲ್ಲ ಹಾಕಿದ್ದೀವಿ, ಹೊಸ ಗಿಡಗಳನ್ನ ಎಲ್ಲ ಹಾಕಿದ್ದೀವಿ. ಕಾಲೇಜ್ ಜಾಗಕ್ಕೆಲ್ಲ ಭಾಳ ವೆರೈಟಿ, ಕೆಲವು ಬುಷಸ್ ರಿಮೂವ್ ಮಾಡಿ ಬೇಕಾದ್ರೆ ಮಾಡ್ಬೋದು ಸ್ವಲ್ಪ ಜಾಗದಲ್ಲಿ. ಹೌದು. ಇದು ಕವಳಿ ಕವಳಿ ಹಣ್ಣು. ಕವಳಿ ಹಣ್ಣು. ಓಕೆ. ಗುಡ್ಡೆಗೇರಿದೆ, ನೇರಳೆ ಇದೆ, ನೆಲ್ಲಿಕಾಯಿ ಇದೆ. ಒಟ್ಟು ಎಲ್ಲ ಮೆಡಿಸಿನಲ್ಲಿಂದ ಹಿಡಿದು ಕಾಡಿನ ಗಿಡಗಳೆಲ್ಲ ಬೆಳೆಸ್ಕೋಬೋದು. ಮಲ್ನಾಡಿನ ವೆರೈಟಿಗಳೆಲ್ಲ ನೋಡಿ, ಜೇನುನೊಣಗಳಿಗೆ ಒಳ್ಳೆ ಪಾಲಿನೇಷನ್ಗೆ ಮಾಡಕ್ಕೆ ಹೋಗಿಲ್ಲ. ಎಲ್ಲವನ್ನು ಭಾಳ ಕಾಯಿ ಬಿಡ್ತದೆ. ಅದ್ಭುತವಾಗಿ ಬಂದಿದೆ. ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಬರಬೇಕಲ್ಲ, ಈಗ ಬಂದಿದೆ? ಇಲ್ಲ, ಈಗಲೇ ಬರೋದಾ? ಮಳೆಗಾಲದ ಹಣ್ಣಾಗ್ತದೆ. ಹಣ್ಣಾಗುತ್ತೆ. ಓಕೆ. ಅಂಜೂರ. ಒಟ್ಟು ಯಾವುದು ಯಂತ್ರಗಳು ಇಲ್ಲ. ಇದು ನೀವು ಬೆಳೆಸಿದ್ದ? ಇದೇನು ಹುಲ್ಲು ಬೆಳೆದಿದ್ದ ಇದು? ಇಲ್ಲ ಇಲ್ಲ, ತಾನೇ ಬೆಳೀತದೆ. ಓಕೆ. ಅದು ನಿಮ್ಗೊಂದು ಕಡೆ ಗಾಡ್ ಗಿಫ್ಟ್ ಅಲ್ಲ ಈ ಕಳೆನೆ? ಸರ್ಕಾರಿ ಹುಲ್ಲು ಅಂತೇಳಿ ಹಾಗೆ ತುಳಿತಾ ಹೋದ್ರೆ ಸಾಕಲ್ವ? ಇದೇ ಮಲ್ಚಿಂಗ್ ನಮಗೆ. ಅದು ಬೀಜಗಳಾಗುತ್ತೆ, ಮತ್ತೊಂದಾಗುತ್ತೆ ಅಂತೇಳಿ ಎಲ್ಲ ಬರ್ತಾ ಇರುತ್ತೆ. ಇದು ನಾವು ಕೊಯ್ದಷ್ಟು ಜಾಸ್ತಿ ಆಗ್ತದೆ, ತುಳಿದಷ್ಟು ಕಡಿಮೆ ಆಗುತ್ತೆ. ಸ್ವಾಭಾವಿಕವಾಗಿ ನೆರಳು ಮಾಡಿದೆ ಅಡಿಕೆಗೆ. ಹೌದೌದು, ಬೇರೆ ಕಡೆ ನಾವು ಬೆಳೆಸಬೇಕಾಗಿತ್ತಲ್ಲ, ಅದೇ ಬೆಳೆದಿದೆ. ದೊಡ್ಡ ಜಾತಿ ನೇರಳ. ಓ, ಇದು ತುಂಬ ಓಲ್ಡ್ ವೆರೈಟಿ ಅಲ್ಲ? ಇದೊಂದು 2 ಎಕರೆ ಉಂಟಾ ಕಾಡು ಕೃಷಿ? ಓಕೆ. ಇದೆಲ್ಲ ನೀವು ಬೆಳೆಸಿದ್ದ ಕೆಲವು? ಕೆಲವೆಲ್ಲ ನಾವು ಹಾಕಿದ್ವಿ. ಅಷ್ಟು ಗ್ರೌಂಡ್ ವಾಟರ್ ಇರುತ್ತೆ. ಹೌದೌದು, ಅಲ್ಲ ಅದು ಬೇಸಿಕ್ ಅಲ್ವಾ? ಅದು ಅದಿದ್ರೇ ನಾವು ಏನಾದರೂ
ತೋಟಗಾರಿಕೆಗೆ ಬೆಳೆಗೆ ಹೋಗ್ಬೋದು. ಇಲ್ಲದೆ ಹೋದರೆ ಮಳೆ ಆಶ್ರಿತ ಕೃಷಿ ಮಾಡಬೇಕು. ಕಮರ್ಷಿಯಲ್ ಕ್ರಾಪ್ಗಳು ಯಾವುದಕ್ಕೂ ಹೋಗಿಲ್ಲ, ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಬಿಟ್ಟು. ಹೌದು ನೋಡಿ ಎಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಎಷ್ಟೆಲ್ಲ ನ್ಯಾಚುರಲ್ ಆಗಿದೆ. ಇದೇ ಮಲ್ಚಿಂಗ್ ಆಗ್ತಾ ಹೋಗುತ್ತಲ್ಲ. ಗಂಧದ ಗಿಡ ಎಲ್ಲ ಹಾಕಿದ್ವಿ ಕೆಲವು. ಇದರ ಗಂಧ ಹಾಕಿ ಭಾಳ ವರ್ಷ ಬೇಕು ಇದು. ಇಲ್ಲಿ ಅದರದ್ದು ಟೈಮ್ ಬರುತ್ತೆ. ಓಕೆ, ಭಾಳಷ್ಟು ಪರಿಶ್ರಮ ಮಾಡಿದ್ದೀರಾ. ಬಾಣಂತಿಯರಿಗೆ ಔಷಧಿ ಮಾಡ್ತಾ ಇದ್ದೀವಿ. ಇದಂತೇಳಿ ಹೆಸರು ಗುಡ್ಡೆಗೇರು ಅಂತ. ಗುಡ್ಡೆಗೇರು. ಗೋಡಂಬಿ ಬರುತ್ತಲ್ಲ, ಓಕೆ. ಗೋಡಂಬಿಲೇ ಬಹಳ ವೆರೈಟಿ ಮೂಲ. ಓಕೆ, ಇದು ಗುಡ್ಡೆಗೇರು. ಇದು ಆ ಗೇರೆ ಬೇರೆ, ಇದೆ ಬೇರೆ. ಬೇರೆ ಬೇರೆ ಹಣ್ಣು ಬಿಡ್ತದೆ ಇದ್ರದ್ದು, ಡ್ರೈ ಫ್ರೂಟ್ ಮಾಡಿ ಇಟ್ಕೋಬಹುದು. ಓಕೆ. ಇದಕ್ಕೆಲ್ಲ ಬೆಲೆ ಹೇಗಿದೆ? ಇಲ್ಲಿದೆ ನೋಡಿ ಹಣ್ಣು. ಗುಡ್ಡೆಗೇರದು ಸ್ವಲ್ಪ ಒಗರಿರ್ತದೆ. ಸ್ವಲ್ಪ ಒಗರಿರ್ತದೆ, ಬಹಳ ಒಳ್ಳೆ. ಹೌದಾ? ಮ್ಯಾಗ್ನೀಷಿಯಮ್ ಇದೆಲ್ಲ ತುಂಬ ಇರ್ತದೆ. ಬೇಕಾದ ಇದು ಹೆಣ್ಮಕ್ಳು ಯೂಸ್ ಮಾಡ್ತಾರಾ? ಗರ್ಭಿಣಿಯಾಗಿ ಬಾಣಂತಿಯರಿಗೆ ಯೂಸ್ ಮಾಡ್ತಾರೆ. ಗುಡ್ಡೆಗೇರು. ಇದು ತುಂಬ ಅಲ್ಲಿ ಒಂದು 50 ವರ್ಷದ ಮರ ಅಲ್ವಾ? ಆಗಿದೆ. ಅದು ಎಷ್ಟೊಂದು. ಮತ್ತು ಇದೆಲ್ಲ ಇದೆಯಲ್ಲ ನೆಲ್ಲಿ. ಒಂದೇನೆಂದರೆ ಜೀವಂತಿಕೆ ಇರಬೇಕು ತೋಟದಲ್ಲಿ. ಎಲ್ಲ ಥರದ ಗಿಡ ಮರ. ಕೆಲವೊಂದೆಲ್ಲ ನಾವು ಮಣ್ಣಿನ ಉಂಡೆ ಮಾಡಿ ಎಸ್ತಿರೋದು. ಸೀಡ್ ಬಾಲ್ ಮಾಡಿ. ಓಕೆ. ಈಗ ಅಲ್ಲಿ ಒಂದು ಸಾರಿ ಸ್ಟಕ್ ಆದರೆ ಹತ್ತರಲ್ಲಿ 2 ಗಿಡ ಬಂದೇ ಬರುತ್ತೆ. ಜೂನ್ ತಿಂಗಳಲ್ಲಿ ಹಾಕ್ಬಿಟ್ರೆ ನಾವು ಅಗದು ಏನು ಮಾಡಕ್ಕೆ ಹೋದರೆ ಭಾಳ ಅದು ಹೋಗುತ್ತೆ. ಹೌದು. ಅದು ನೀರಿಂದ ಎಲ್ಲ ಸಸ್ಟೈನ್ ಆಗಲ್ಲ. ಅದಾದರೆ ತಾನೇ ಸ್ವಾಭಾವಿಕ ಹುಟ್ಟಿರುತ್ತಲ್ಲ. ಕರೆಕ್ಟ್. ಸಸ್ಟೈನ್ ಆಗುತ್ತೆ. ಇಂಥ ಪ್ರದೇಶದಲ್ಲಿ ಅದು ರಿಸಲ್ಟ್ ಬರುತ್ತೆ. ಭಾಳ ಡ್ರೈ ಲ್ಯಾಂಡ್ ಇದೆ ನಮ್ಮಲ್ಲಿ. ಇನ್ನೊಂದು ಚೂರು ಕೆಳಗೆ ಹೋದರೆ ವೆಟ್ ಲ್ಯಾಂಡು. ಭತ್ತ ಬೆಳೀತಾರೆ ಇಲ್ಲಿ. ಇದೆಲ್ಲ ನಿಮ್ಮ ಇನೋವೇಷನ್ಸ್ ಇದು. ಎಕ್ಸ್ಪೆರಿಮೆಂಟ್ ಮಾಡಿ ಫಸ್ಟ್ ಬೋರ್ವೆಲ್ಲಿಂದನೇ ನೀರು ಬಿಡಂಗೆ ಮಾಡಿದ್ವಿ ತೋಟಕ್ಕೆ. ಆಗ್ತಾ ಇರಲಿಲ್ಲ, ಏನು ಮಾಡಿದ್ರು ಪೂರೈಸ್ತಿರ್ಲಿಲ್ಲ. ಇದರದ್ದು ಪ್ರೆಷರ್ ಇಲ್ಲಲ್ಲ, 1 ಇಂಚ್ ಇದೆಯಾ? ಕರೆಂಟ್ ಎಷ್ಟೊತ್ತಿಗೋ ಕೊಡ್ತಿದ್ರು. ಈಗ ಕರೆಂಟ್ ಇದೆಯಾ? ಈಗ ಬ್ರೀಫ್ ಮಾಡ್ತೀರಾ? ವಾಟರ್ ಲೆವೆಲ್ ಕಂಟ್ರೋಲರ್ ಇದೆ.